ಸೊ ವೆಲ್ಕಮ್ ಬ್ಯಾಕ್ ಟು ಅಂದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೊಮೋ ಬಂದಿದೆ. ಸೊ ಬ್ಯೂಟಿಫುಲ್ ಕ್ಯಾಪ್ಚರ್ ರಜತ್ ವರ್ಸಸ್ ಚೈತ್ರ, ಸ್ನೇಹಕ್ಕಿಂತ ಟಾಸ್ಕೇ ಮೊದಲು ಅಂತ. ಹೌದು, ಎಲ್ಲರೂ ಬಿಗ್ ಬಾಸ್ ಮನೆಯಲ್ಲಿ ಬಂದಿದ್ದಾರೆ ಅಂತಂದರೆ ಟಾಸ್ಕೇ ಮುಖ್ಯ. ಸ್ನೇಹ ಮನೆ ಬಿಟ್ಟು ಹೋದ್ಮೇಲೂ ಮಾಡ್ಕೋಬೋದು ಅಂತ ನನಗನ್ಸುತ್ತೆ. ಸೊ ನಿಮಗೇನನ್ಸುತ್ತೆ ಗೈಸ್? ಆಮೇಲೆ ಇಲ್ಲಿ ಟಾಸ್ಕ್ ಸ್ಟಾರ್ಟ್ ಆಗಿದೆ, ಸೆಕೆಂಡ್ ಟಾಸ್ಕ್. ಸೊ ನಿನ್ನೆ ನೀವು ಎಪಿಸೋಡ್ ನೋಡಿದರೆ ಗೊತ್ತಾಗುತ್ತೆ. ಅದರಲ್ಲಿ ಧ್ರುವಂತ್ ಮತ್ತು ರಕ್ಷಿತಾ ಯಾರನ್ನ ಯಾವ ಟೀಮಿಗೆ ಹಾಕಬೇಕು ಅಂತ ಸೆಲೆಕ್ಟ್ ಮಾಡೋದು ಅವ್ರಿಗೆ ಇತ್ತು. ಸೊ ಈಗ ಅವರು ಒಂದು ಕಾವ್ಯ ಟೀಮು, ಇನ್ನೊಂದು ಮಾಳು ಟೀಮು. ಸೊ ಇದು ಬಂದ್ಬಿಟ್ಟು ಮೂರನೇ ಟಾಸ್ಕು. ಸೊ ಈ ಡ್ರಮ್ಮಲ್ಲಿ ನೀರಿರುತ್ತೆ, ನೀರಲ್ಲಿ ತೂತುಗಳಿರುತ್ತೆ. ಆ ತೂತುಗಳು ಲೀಕ್ ಆಗದೆ ಇರೋ ಥರ ನೋಡ್ಕೋಬೇಕು. ಆಮೇಲೆ ಅಲ್ಲಿ ನೀರಿನ ಸೇಕರಣೆ ಜಾಸ್ತಿ ಯಾರು ಮಾಡ್ಕೊಂಡಿರ್ತಾರೋ ಅವ್ರು ವಿನ್ ಆಗ್ತಾರೆ ಇಲ್ಲಿ ಹೇಳಬೇಕಂದ್ರೆ. ಸೊ ನೀವು ಲಾಸ್ಟ್ ಸೀಸನ್ ನೋಡಿದರೆ ಈ ಗೇಮ್ ಈಸಿಯಾಗಿ ಅರ್ಥ ಆಗುತ್ತೆ ಹೇಳಬೇಕಂತಂದರೆ, ಯಾಕಂದ್ರೆ ಲಾಸ್ಟ್ ಸೀಸನಲ್ಲಿ ಇದೇ ಟಾಸ್ಕ್ ಇತ್ತು. ಸೊ ಇಲ್ಲಿ ಒಬ್ರು ಇಟ್ಕೊಂಡಿರ್ತಾರೆ, ಒಬ್ರು ತೆಗೆದಾಕೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಸೊ ಇಂಟ್ರೆಸ್ಟಿಂಗ್ ಆಗಿದೆ ಟಾಸ್ಕ್ ಹೇಳ್ಬೇಕಂತಂದರೆ. ಸೊ ಮಾಳು ಮತ್ತು ಚೈತ್ರ, ಆ ಕಡೆ ಬಂದುಬಿಟ್ಟು ಧನುಷ್ ಮತ್ತು ಅಶ್ವಿನಿ ಅವರು. ಸೊ ಈ ಕಡೆ ರಜತ್ ಮತ್ತು ಈ ಕಡೆ ಸ್ಪಂದನ. ಆಮೇಲೆ ಈ ಸೈಡ್ ಬಂದುಬಿಟ್ಟು ರಘು ಮತ್ತು ಚೈತ್ರ ಅವರು. ಸೊ ಟೋಟಲ್ 2 ಟೀಮಾಗಿ ಆಡ್ತಿದ್ದಾರೆ ಇಲ್ಲಿ. ಸೊ ಇಲ್ಲಿ ರಜತ್ ಅವರು ಬಂದುಬಿಟ್ಟು ಚೈತ್ರ ಅವ್ರಿಗೆ ಹೇಳ್ತಾರೆ, ನೀವು ಜಗತ್ತಿಗೆ ಗೊತ್ತು, ನೀವು ಸುಳ್ಳಿ ಅಂತ ಹೇಳಿಬಿಟ್ಟು. ಸೊ ಚೆನ್ನಾಗೆ ಫೈಟ್ ಮಾಡ್ತಿದ್ದಾರೆ ಹೇಳ್ಬೇಕಂತಂದರೆ. ಅಲ್ಲಿ ಚೈತ್ರ ಅವರು ಬಂದಾಗಿದ್ದ ಒಂದು ಗೇಮು ಗೆದ್ದಿಲ್ಲ ನೀನು ಅಂತ ಹೇಳ್ತಿದ್ದಾರೆ. ಸೊ ಹಂಗೆ ಅನ್ನೋಕ್ಕಾಗಲ್ಲ, ಯಾಕಂದರೆ ಯಾವುದೇ ಗೇಮ್ ಆಗಲಿ ಅವರೇ ಪಾರ್ಟ್ನರು. ಫಸ್ಟ್ ಗೇಮಲ್ಲಿ ಅವರೇ ಪಾರ್ಟ್ನರು, ಈ ವೀಕಲ್ಲಿ ಗೇಮಲ್ಲಿ ಅವರೇ ಪಾರ್ಟ್ನರು ಹೇಳ್ಬೇಕಂತಂದರೆ. ಆಮೇಲೆ ಅವರು ಕೂಡ ಸೋತಿದ್ದಾರೆ, ಅದನ್ನು ಅವ್ರು ಮರ್ತಿದ್ದಾರೆ ಅನಿಸುತ್ತೆ. ಆಮೇಲೆ ಇಲ್ಲಿ ಚೈತ್ರ ಅವರು ಎಲ್ಲರಿಗೆ ಗೇಮ್ ಬಾ ಅಂತ ಕರಿತಾನೆ, ಬಂದರೆ ಸುತ್ತಕೊಂಡು ಮಲ್ಕೊತಾನೆ ಅಂತ. ಸೊ ಹಂಗೆ ಅನ್ಬಾರ್ದು ಹೇಳ್ಬೇಕಂತಂದರೆ, ಯಾಕಂದರೆ ರಜತ್ ಅವರು ಸೂರಜ್ ಜೊತೆ ಚೆನ್ನಾಗೇ ಫೈಟ್ ಮಾಡಿದ್ದಾರೆ ಫಸ್ಟ್ ಟಾಸ್ಕಲ್ಲಿ ಹೇಳ್ಬೇಕಂತಂದರೆ. ಈ ರಜತ್ ಏನು ಸುಮ್ಮನೆನಾ? ಸೊ ಅವರು ತುಂಬ ಸ್ಟ್ರಾಂಗ್ ಇದ್ದಾರೆ, ಎಷ್ಟು ಚೆನ್ನಾಗಿ ಹೋಲ್ಡ್ ಮಾಡ್ಕೊಂಡಿದ್ದಾರೆ ಹೇಳ್ಬೇಕಂದ್ರೆ ರಜತ್ ಅವ್ರನ್ನ. ಸೊ ಆಮೇಲೆ ಇಲ್ಲಿ ಸ್ಪರ್ಧಿಗಳನ್ನ ಗೆಲ್ಸೋದಕ್ಕೆ ಇವರೆಲ್ಲ ಆಡ್ತಿರೋದು. ಆಡಲಿ, ಏನೋ ಮಾಡಲಿ, ಆದರೆ ಈ ಥರ ಎಲ್ಲ ಜಗಳ ಮಾಡೋದು ನನಗೇನೋ ಸರಿ ಅನ್ನಿಸ್ಲಿಲ್ಲ. ಆಮೇಲೆ ಇಲ್ಲಿ ಸ್ಪಂದನನ ನಾಮಿನೇಟ್ ಮಾಡಿದ್ದಾರೆ, ಅಶ್ವಿನಿ ಅವ್ರನ್ನ ಸೇವ್ ಮಾಡೋದಕ್ಕೆ ಈ ಟಾಸ್ಕ್ ಇರೋದು ಹೇಳ್ಬೇಕಂತಂದರೆ. ಸೊ ಇದರಲ್ಲಿ ಯಾರು ಗೆಲ್ತಾರೆ ಅವ್ರು ಸೇವ್ ಆಗ್ತಾರೆ, ಉಳ್ಕಿದವರು ಎಲಿಮಿನೇಟ್ ಆಗ್ತಾರೆ, ಮೀನ್ಸ್ ಟೀಮ್ ಮೆಂಬರು. ಸೊ ಎಲ್ಲ ಬಿಟ್ಟು ಇಲ್ಲಿ ಫ್ಯಾಮಿಲಿ ಮ್ಯಾಟ್ರಿಗೆ ಬಂದಿದ್ದು ತುಂಬಾ ಚೆನ್ನಾಗಿದೆಯಲ್ಲ ಹೇಳ್ಬೇಕಂದ್ರೆ. ಸೊ ಆಮೇಲೆ ಇಲ್ಲಿ 2ನೇ ಟಾಸ್ಕ್ ಏನಪ್ಪ ಅಂದರೆ, ಗಿಲ್ಲಿ ಕಾವ್ಯ ವಿನ್ ಆಗಿದ್ದಾರೆ ಆಲ್ರೆಡಿ ಹೇಳ್ಬೇಕಂದ್ರೆ. ದಾರಾನ ಇಟ್ಕೊಂಡು ಅದನ್ನು ಬ್ಯಾಲೆನ್ಸಿಂಗ್ ಮಾಡೋ ಟಾಸ್ಕ್ ಆಗಿದೆ ಹೇಳ್ಬೇಕಂತಂದರೆ. ಆಮೇಲೆ ಇಲ್ಲಿ ಗಿಲ್ಲಿ ಅವರು ಹೇಳ್ಬೇಕಂದ್ರೆ ಕಾವ್ಯ ಅವರಿಗೆ ಮಾಸ್ಟರ್ ಪ್ಲ್ಯಾನ್ ಮಾಡಿ ಗೆಲ್ಲಿಸಿಬಿಟ್ಟಿದ್ದಾರೆ ಈಗ ಆಲ್ರೆಡಿ. ಫೈನಲ್ ತನಕ ಹಿಂಗೆ ತೊಗೊಂಡು ಹೋಗ್ತಾರೆ ಅಂತ ನನಗನ್ಸುತ್ತೆ. ಸೊ ಉಸ್ತುವಾರಿ ಬಂದರೆ ಚೈತ್ರ ಅವರು ಏನಾರು ಗೋಲ್ಮಾಲ್ ಮಾಡೋದಕ್ಕೆ ಎತ್ತಿದ ಕೈ. ಆಮೇಲೆ ಈ ಟಾಸ್ಕಲ್ಲಿ ಅಶ್ವಿನಿ ಗೌಡ ಅವರು ವಿನ್ ಆಗಿದ್ದಾರೆ ಅಂತ ಅನಿಸ್ತಿದೆ. 3rd ಟಾಸ್ಕಲ್ಲಿ ನೋಡಬೇಕು. ಸೊ ಪೂರ್ತಿ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗೋದು ಹೇಳ್ಬೇಕಂತಂದರೆ. ಇಲ್ಲಿ ರಜತ್ ಮತ್ತು ಚೈತ್ರ ಅವ್ರದ್ದು ಟಕ್ಕರು ತುಂಬಾ ಸಖತ್ತಾಗಿದೆ, ನೋಡಿ ಎಲ್ಲ ಎಪಿಸೋಡಲ್ಲಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.